ಈಗ ರಾಜ್ಯ ರಾಜಕಾರಣದ ಮುಖ್ಯಮಂತ್ರಿ ವಿಷಯಕ್ಕೆ ಬರುವ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಎನ್ನುವಂತ ಕೂಗಿದೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ? ನೋಡಿ, ನಾವು ಸಂತೋಷವಾಗಿದ್ದೀವಿ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ 5 ವರ್ಷ ಅವಧಿಯನ್ನು ಪೂರ್ಣ ಮಾಡಿದರು. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಅವರು ಕೂಡ ಒಬ್ಬ ದಿಟ್ಟ ನಾಯಕ, ಒಳ್ಳೆ ಆಡಳಿತವನ್ನು ಕೊಡುವಂಥ ಸಮರ್ಥ ಇರುವಂಥ ನಾಯಕರು. ಅದರಲ್ಲಿ ಸಿದ್ದರಾಮಯ್ಯವ್ರ ಬಗ್ಗೆ ಪ್ರಶ್ನೆಯೇ ಇಲ್ಲ, ಪ್ರಶ್ನಾತೀತ ನಾಯಕರು. ಯಾಕಂದರೆ 2013ರಿಂದ 2018ರಲ್ಲಿ ಈ ರಾಜ್ಯದಲ್ಲಿ ಬಹುತೇಕ ಅವರ ಅವಧಿಯಲ್ಲಿ ನಾವು ಶಾಸಕರಾಗಿದ್ದೇ ಒಂದು ಪುಣ್ಯವಂತರು. ನಾವು ಸುಮಾರು 4,500 ಕೋಟಿ ನಾನು ವಿತ್ ದಾಖಲೆ ಪುಸ್ತಕ ಬಿಡುಗಡೆ ಮಾಡಿದ್ದೀನಿ ರೀ. ನಮ್ಮ ವಿರೋಧಿ ಪಕ್ಷದ ಶಾಸಕನಿಗೆ ಚಾಲೆಂಜ್ ಮಾಡಿದ್ದೆ, ನಾನು ಪುಸ್ತಕ ಬಿಡುಗಡೆ ಮಾಡಿದ್ದೆ 4,500 ಕೋಟಿ. ಇದರಲ್ಲಿ ಒಂದು ತಪ್ಪನ್ನು ತೋರಿಸಿ ನಾನು ಚಾಲೆಂಜ್ ಮಾಡ್ತೀನಿ. 4,500 ಕೋಟಿ ಅನುದಾನ ಯಾರಾದರೂ ತೊಗೊಂಡು ಹೋಗಿ ಸಾಧ್ಯನಾ ಒಂದು ಮತಕ್ಷೇತ್ರಕ್ಕೆ? ಅಷ್ಟೊಂದು ಅನುದಾನ ತೊಗೊಂಡು ಅಭಿವೃದ್ಧಿ ಮಾಡಿದ್ದೀನಿ, ಸರ್ವಾಂಗೀಣ ಅಭಿವೃದ್ಧಿ, ಎಲ್ಲ ವರ್ಗದ ಜನರ ಅಭಿವೃದ್ಧಿ, ರೈತರು, ನೀರಾವರಿ, ಗಂಗಾ ಕಲ್ಯಾಣ, ರಸ್ತೆ, ಕುಡಿ ನೀರು, ಸಮುದಾಯ ಭವನಗಳು, ಒಂದ ಎರಡ ಹೇಳಿ ನಾನು. ಇವತ್ತು ಹೇಳ್ತಾರೆ ಸುಮ್ಮನೆ ಆರೋಪ ಮಾಡೋದು, ಏನು ಸಿದ್ದರಾಮಯ್ಯವ್ರು ದುಡ್ಡು ಕೊಡ್ತಾ ಇಲ್ಲ, ಸಿದ್ದರಾಮಯ್ಯವ್ರು ದುಡ್ಡು ಕೊಡ್ತಾರೆ, ಯಾವ ಜಾತಿ ವಿರೋಧಿ, ಈ ಜಾತಿ ವಿರೋಧಿ, ಯಾವ ವಿರೋಧಿನಿಲ್ಲ, ಏನಿಲ್ಲ, ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸಮರ್ಥ ನಾಯಕರು. ನಿಮ್ಮ ಪ್ರಕಾರ ನೋಡಿ, ಅದು ಬಿಟ್ಟಿದ್ದು ನಮ್ಮ ಪಕ್ಷದ ಹೈಕಮಾಂಡ್. ನಮ್ಮ ಅಧ್ಯಕ್ಷರಿದ್ದಾರೆ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ನಾಯಕರು ರಾಹುಲ್ ಗಾಂಧಿಯವರು, ಪ್ರಿಯಾಂಕ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಇದ್ದಾರೆ. ಇದು ಹೈಕಮಾಂಡ್ನವ್ರು ನಿರ್ಧಾರ ಮಾಡುವಂಥದ್ದು. ಅವಧಿ ಅವರು ಏನು ಮಾಡಿದ್ದಾರೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ. ಅಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ, ಯಾರನ್ನ ಪಕ್ಷ, ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು, ಪಕ್ಷ ಏನು ಆದೇಶ ಮಾಡುತ್ತೆ ಅದನ್ನು ನಾವು ಖಂಡಿತವಾಗಿ ಪಾಲನೆ ಮಾಡ್ತೀವಿ. ಓಕೆ, ಮತ್ತೊಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಬನ ಸಿಎಂ ಸಿದ್ದರಾಮಯ್ಯ ಬನ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಶಾಸಕರ ಪಡೆಯನ್ನು ಮಾತನಾಡಿಸಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಈ ಕಡೆ ಸಿದ್ದರಾಮಯ್ಯನವರು ಕೂಡ ಒಳಗೆ ತಮ್ಮ ಶಾಸಕರನ್ನು ಹಿಡಿದಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಯಾವ ಸಮಯದಲ್ಲಿ ರಾಜಕಾರಣ ಹೇಳಲಿಕ್ಕಾಗಲ್ಲ, ಆ ಸಂದರ್ಭದಲ್ಲಿ ಶಾಸಕರ ಬಲ ನಮಗೆ ತುಂಬ ಬಲವನ್ನು ಕೊಡುತ್ತೆ ಆ ನಿಟ್ಟಿನಲ್ಲಿ ಸರ್. ಹಾಗಾಗಿ ನಿಮ್ದು ಯಾವ್ದು ಬಣ ಅಂತೇಳಿ ಆ ಥರ ಏನಾದರೂ ಗುರುತಿಸ್ಕೊಂಡಿದ್ದೀರಾ? ನಾನು ಕಾಂಗ್ರೆಸ್ ಪಕ್ಷದ ಓಕೆ, ಕಾಂಗ್ರೆಸ್ ಪಕ್ಷ ಅಂದರೆ ನಾನು ಕಾಂಗ್ರೆಸ್ ಅಂದರೆ ನೀವು ಅಷ್ಟೇ. ಓಕೆ, ಕಾಂಗ್ರೆಸ್ ಪಕ್ಷದ ಮನುಷ್ಯ ನಾನು, ಪಕ್ಷದ ಶಿಸ್ತಿನ ಸಿಪಾಯಿ. ಯಾಕಂದರೆ 50 ವರ್ಷದಿಂದ ನಮ್ಮ ಕುಟುಂಬ, ನಮ್ಮ ತಂದೆಯವರ ಆದಿಯಾಗಿ ಇವತ್ತುವರೆಗೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ. ಒಂದಿಷ್ಟು ಬೇರೆ ಕಡೆ ಎಳ್ಳಾಡದಂಥ ಕುಟುಂಬ. ಮುಂದೂ ಕೂಡ ನಾನು ಮಾತು ಕೊಡ್ತೇನೆ, ಇದೇ ಪಕ್ಷದಲ್ಲಿರ್ತೀನಿ. ಅಧಿಕಾರ ಬರಲಿ, ಅಧಿಕಾರ ಹೋಗಲಿ, ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳುತ್ತೆ ಅದನ್ನ ಪಾಲನೆ ಮಾಡಿ. ಯಾವುದೇ ಬಣಗಳಿಲ್ಲ, ಪಕ್ಷ ಅಂದ್ರೆ ಪಕ್ಷ. ಓಕೆ, ಸಿದ್ದರಾಮಯ್ಯನವರು ಅಂದ್ರೆ ನಿಮ್ಗೆ ಬಹಳ ಅತ್ಯಾಪ್ತರು. ಅಂದ್ರೆ ತುಂಬಾ ಸಮಯದಲ್ಲಿ ನಾನು ಕೂಡ ಕಾರ್ಯಕ್ರಮಗಳನ್ನ ಕಂಡಿದ್ದೀನಿ. ಸಿದ್ದರಾಮಯ್ಯನವರು ನಿಮ್ಮನ್ನ ತುಂಬಾ ಅಪ್ಪುಗೆಯಿಂದ ಮಾತಾಡಿಸೋದು, ನೀವು ಕೂಡ ಅವ್ರ ಬಗ್ಗೆ ತುಂಬಾ ಹೊಗಳಿಕೆ ಮಾತುಗಳನ್ನ ಆಡುವ. ಸಿದ್ದರಾಮಯ್ಯನವ್ರನ್ನ ನೀವು ಕಂಡಂತೆ ನೋಡಿ, ಒಬ್ಬ ಶಾಸಕನಾದಂಥವನು, ಅದು ಪ್ರಥಮ ಬಾರಿಗೆ ನಾನು 2013ರಲ್ಲಿ ಶಾಸಕ. ಒಬ್ಬ ಮುಖ್ಯಮಂತ್ರಿ ಅನ್ನೋದು ಹೀಗಿರ್ತಾರೆ ಅನ್ನೋದು ಒಂದು ಇನ್ಸ್ಪೈರೇಷನ್. ನನ್ನ ತಂದೆಯವರೇ ನನಗೆ ಇನ್ಸ್ಪೈರೇಷನ್. ನನ್ನ ತಂದೆಯೊಬ್ಬ ನನ್ನ ನಾಯಕ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಒಬ್ಬ ಸಾಮಾನ್ಯ ರೈತನಾಗಿ ಇವತ್ತು ಅವರು ಮಂತ್ರಿ ಆದಂಥವ್ರು, ಈ ರಾಜ್ಯದ SM ಕೃಷ್ಣ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಆದಂಥವ್ರು, 3 ಬಾರಿ ಶಾಸಕರಾಗಿ. ಸಿದ್ದರಾಮಯ್ಯನವರು ಕೂಡ ಒಂದು ಹಿಂದುಳಿದ ವರ್ಗದಲ್ಲಿ ಜನಿಸಿ, ಕಡು ಬಡವ ಕುಟುಂಬದಲ್ಲಿ ಜನಿಸಿ, ವಿದ್ಯಾಭ್ಯಾಸವನ್ನು ಪಡೆದು ಇಷ್ಟೊಂದು ಮೇಲಕ್ಕೆ ಬಂದು ಒಬ್ಬ ಮುಖ್ಯಮಂತ್ರಿ ಆಗೋದು ಅಷ್ಟು ಸಾಮಾನ್ಯ ಅಲ್ಲ. ಅದು ಆ ಕಳಕಳಿ ಕರುಣೆ ಇಟ್ಕೊಂಡಂಥ ಮನುಷ್ಯ. ಯಾಕಂದ್ರೆ ಬಡವರ ಬಗ್ಗೆ ವಿಶೇಷವಾದ ಕಾಳಜಿ ನೋಡ್ರಿ. ಅವ್ರು ಬಂದಾಗ ನೋಡಿ, ಅನ್ನಭಾಗ್ಯ ಬಗ್ಗೆ ಎಷ್ಟು ಅರಿವು, ಭಾಗ್ಯಗಳ ಸರ್ದಾರ ಅಂತ ಹೇಳ್ತೀವಿ. ಆ ಭಾಗ್ಯ ವಿಧಾತ ಅಂತಾನೆ ಕೊಟ್ಟಿದ್ದೀನಿ ನಾನು. ಭಾಗ್ಯಗಳ ಕೊಟ್ಟಂತ ಭಾಗ್ಯ ವಿಧಾತ ಅಂತ ಹೇಳ್ತೀನಿ. ಒಬ್ಬ ಮುಖ್ಯಮಂತ್ರಿಯಾಗಿ ಸಮರ್ಪಕವಾಗಿ ಆಡಳಿತ, ಸ್ವಚ್ಛವಾದ ಆಡಳಿತ, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡುವಂಥ ಶಕ್ತಿ ಅದು ಸಿದ್ದರಾಮಯ್ಯನವರಿಗೆ ಇರುವಂಥ ಒಂದು ದೊಡ್ಡ ಶಕ್ತಿ. ಅದು ವಿಶೇಷವಾಗಿ ಎಲ್ಲ ವರ್ಗದ ಜನರನ್ನ ಒಂದೇ ಕಡೆ ಕರ್ಕೊಂಡು ಹೋಗುವಂಥ ಶಕ್ತಿ ಇರುವಂಥ ನಾಯಕನ್ನ ನಾನು ಕಂಡಿದ್ದು. ಪ್ರಥಮ ಬಾರಿ ಶಾಸಕನಾಗಿ ನಾನು ಅವರು ದೊಡ್ಡ ಏನಂತ, ನಾನು ಅವ್ರ ತಂದೆ ಅಂತೀನಿ, ತಂದೆ ಸ್ವರೂಪಿ ಅಂತೀನಿ. ನಾನು ನನ್ನ ತಂದೆ ಇಲ್ಲ, ಆದರೆ ನಾನು ಹೇಳೋದೇನಂದ್ರೆ ನನ್ನ ತಂದೆ ಸ್ವರೂಪಿ ಅಂತ ಹೇಳಿ ಆ ಒಂದು ಸ್ಥಾನದಲ್ಲಿ ನಾನು ಅವರಿಗೆ ಗೌರವ ಕೊಡ್ತೀನಿ. ಅದಕ್ಕೆ ಅವರು ಕೂಡ ನನಗೆ ಅಷ್ಟೇ ಪ್ರೀತಿ ಮಾಡ್ತಾರೆ, ಅಷ್ಟೇ ಪ್ರೀತಿಯಿಂದ ನನ್ನ ಕಾಣ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾವುದೇ ಇರಲಿ, ಪ್ರಥಮ ಬಾರಿ ಇರುವಂಥ ಶಾಸಕರಿರ್ಬೋದು, 10 ಸಾರಿ ಆದಂಥ ಶಾಸಕರು ಇದ್ದಾರೆ, ಎಲ್ಲರಿಗೂ
ಅದೇ ಒಂದು ಗೌರವವನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರು ಮಾಡ್ತಾರೆ ಓಕೆ ಅಂತ ಒಬ್ಬ ಸಮರ್ಥ ನಾಯಕ ಅವಶ್ಯಕತೆ ಇತ್ತು ನಮ್ಮ ಪಕ್ಷಕ್ಕೆ. ಓಕೆ. ಬಂಡೆ ಖ್ಯಾತಿಯ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಇದ್ದು ಪಕ್ಷವನ್ನು ಎಲ್ಲೋ ತೆಗೆದುಕೊಂಡು ಹೋಗಿ 139 ಸ್ಥಾನವನ್ನು ಗೆದ್ದುಕೊಂಡು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥ ಸಂಘಟನಾ ಚತುರ ಅಂತ ಹೇಳಿ ಸಾಕಷ್ಟು ಬಣ್ಣನೆ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಬಗ್ಗೆ. ನೀವು ಕಂಡಂತೆ ಡಿ.ಕೆ. ಶಿವಕುಮಾರ್ ಅವರು ಅಲ್ಲ, ಡಿ.ಕೆ. ಶಿವಕುಮಾರ್ ಈಸ್ ಆಲ್ಸೋ ಒನ್ ಗುಡ್ ಲೀಡರ್, ಅದರಲ್ಲಿ ನೋ ಡೌಟ್. ಸಂಘಟನೆಕಾರ, ಚತುರ. ಅದಕ್ಕೆ ನಮ್ಮ ಪಕ್ಷ ಹಲವಾರು ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು. ಬೇರೆ ಬೇರೆ ಆ ಶಕ್ತಿ ಇರುವಂಥದ್ದು ಯಾರ ನಾಯಕರ ಹತ್ರ ಇದೆ, ಬೇರೆಯವ್ರ ಹತ್ರ ಇದೆಯಾ ಆ ಸಾಮರ್ಥ್ಯ? ಬೇರೆ ರಾಜ್ಯಕ್ಕೆ ಹೋಗಿ ಅವರು ಚುನಾವಣೆಯನ್ನು ಎದುರಿಸ್ತಾರೆ, ಅಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಹೊಂದಿದ್ದಾರೆ. ಅವರು ಸಮರ್ಥ ನಾಯಕರು, ಅದರಲ್ಲಿ ಎರಡನೇ ಮಾತಿಲ್ಲ. ನಾನು ಯಾರನ್ನೂ ತೂಕ ಮಾಡಕ್ಕೆ ಹೋಗೋದಿಲ್ಲ, ಇವ್ರು ಹೆಚ್ಚು ಇವ್ರು ಕಡಿಮೆ ಅಂತ. ಅವರು ಕೂಡ ಒಬ್ಬ ನಾಯಕರು, ಸಮರ್ಥ ನಾಯಕರು. ಅವರು ಕೂಡ ಹಲವಾರು ಬಾರಿ ಶಾಸಕರಾಗಿದ್ದಂಥವ್ರು, ಸಹಜವಾಗಿ ಮಂತ್ರಿ ಆದಂಥವ್ರು, ಅನೇಕ ಇಲಾಖೆಯನ್ನು, ಹುದ್ದೆಗಳನ್ನು 5 ವರ್ಷಗಳ ಕಾಲ ಈ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಂಥ ಕೀರ್ತಿ ಕೂಡ ಅವರಲ್ಲಿದೆ. ಅರ್ಹತೆಯಲ್ಲಿ ಅವರ ಏನು ಕೊರತೆ ಇಲ್ಲ. ಅರ್ಹತೆ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಅವ್ರ ಬಗ್ಗೆ ತೂಕನೂ ಮಾಡಕ್ಕೆ ಹೋಗೋದಿಲ್ಲ. ಒಬ್ಬ ಸಮರ್ಥ ನಾಯಕರು, ಸಮರ್ಥ ನಾಯಕ. ಓಕೆ. ಈಗ ನೆಕ್ಸ್ಟು ಬಜೆಟ್, ಇದು ಮುಸ್ಲಿಮರ ಪರ ಇರುವಂಥ ಸರ್ಕಾರ. ಈಗ ಮೀಸಲಾತಿ ಕೂಡ 4% ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಿದೆ. ಬಿಜೆಪಿ ತುಂಬ ವಿರೋಧವನ್ನು ಮಾಡ್ತಾ ಇದೆ, ಪ್ರೊಟೆಸ್ಟ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಮೀಸಲಾತಿ ಎನ್ನುವುದು ನಿನ್ನೆ ಮೊನ್ನೆ ಕೊಟ್ಟಿರುವಂಥದ್ದಲ್ಲ. ಅವರ ಈ ದೇಶದ ಅಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಆ ಜನಸಂಖ್ಯೆ ಆಧರಿಸಿ ಇವತ್ತು ಮೀಸಲಾತಿಯನ್ನು ಕೊಡಲಾಗುತ್ತೆ. ಓಕೆ. ಆ ಆಧರಿಸಿನೇ ಬಜೆಟನ್ನು ಮಾಡಲಾಗತ್ತೆ. ಅವ್ರು ಇರೋದು ಎಷ್ಟು ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು 14% ಇದೆ. ಓಕೆ. ಆದ್ಯತೆ ಮೇರೆಗೆ ಅವರಿಗೆ ಎಷ್ಟು ಅನುದಾನ ಕೊಡಬೇಕು ಅನ್ನೋದು ಕೂಡ ಅಲ್ಲಿ ಇದೆ ಗೈಡ್ಲೈನ್ಸ್. ಅದನ್ನು ಕೊಟ್ಟ ತಕ್ಷಣ ಇವರು ಹಲಾಲ್ ಬಜೆಟ್. ಹೌದು. ಅಶೋಕ್ ಅವರು ಹಲಾಲ್ ಬಜೆಟ್ ಅಂತ ಹೇಳಿದ್ರಲ್ಲ, ಹಲಾಲ್ ಅಂದ್ರೆ ಅವ್ರಿಗೆ ಇಲ್ಲ, ಅವ್ರಿಗೆ ಅರಿವಿಲ್ಲ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಅಶೋಕ್ ಅವರು, ಅಶೋಕ್ ಅವರು, ಹಲಾಲ್ ಅಂದ್ರೆ ಪರಿಶುದ್ಧವಾದಂಥದ್ದಕ್ಕೆ ಹಲಾಲ್ ಅಂತಾರೆ. ನ್ಯಾಯ, ಪರಿಶುದ್ಧತೆ ಹೊಂದಿರುವಂಥದ್ದಕ್ಕೆ ಆ ಪರಿಶುದ್ಧವಾದಂಥ ಬಜೆಟ್ ಅಂತ ಹೇಳಿದ್ದಾರೆ. ಅವ್ರು ತಪ್ಪಾಗಿ ಹೇಳಿಲ್ಲ. ಅಲ್ಪಸಂಖ್ಯಾತರನ್ನ ಜಾಸ್ತಿ ಹೋಲಿಸಿ ಮಾಡಿದ್ದಾರೆ ಬಜೆಟ್ಟು. ಅವರ ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕಾಗತ್ತೆ. ಆ ಆಧರಿಸಿ ಅವ್ರು ಅನುದಾನ ಕೊಟ್ಟಿದ್ದಾರೆ. ಬೇರೆ ಎಲ್ಲ ವರ್ಗಗಳಿಗೆ ಕೊಟ್ಟಿದ್ದೀವಲ್ಲ, ಯಾಕೆ ಅವ್ರದ್ದು ಒಂದೇ ಇವ್ರಿಗೆ ಕಣ್ಣಿ ಕಾಣುತ್ತೆ? ಇವರು ದೇಶದಲ್ಲಿ ವಿರೋಧ ಮಾಡುವಂಥದ್ದೇನು? ಧರ್ಮದ ಆಧಾರದ ಮೇಲೆ. ನಾನು ಇದನ್ನೇ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಭಾರತೀಯ ಜನತಾ ಪಕ್ಷದವರಿಗೆ. ಇವರು ಯಾವ ದೇಶದಲ್ಲಿ ಜನಿಸಿದ್ದಾರೆ, ಯಾವ ಸಂವಿಧಾನದ ಅಡಿಯಲ್ಲಿ ಇವರು ಪ್ರಮಾಣವನ್ನು ಮಾಡ್ತಾರೆ ಜನಪ್ರತಿನಿಧಿಗಳಾಗಿ, ಇವರು ಪ್ರಧಾನಿಗಳಾಗಿ, ಇವರು ಪ್ರಧಾನಿ ಅಂತ ಹಿಡಿದು ಇವ್ರ ನಾಯಕರೆಲ್ಲರೂ ಅವ್ರದ್ದು ಒಂದೇ ಗುರಿಯ ಮುಸಲ್ಮಾನರನ್ನ, ಅಲ್ಪಸಂಖ್ಯಾತರನ್ನ ವಿರೋಧ ಮಾಡುವಂಥದ್ದು, ಧರ್ಮ ಆಧಾರದ ಮೇಲೆ ರಾಜಕೀಯ ಮಾಡುವಂಥದ್ದು ಈ ದೇಶದಲ್ಲಿ. ಧರ್ಮ ಬಿಟ್ಟು ಇವ್ರು ರಾಜಕಾರಣ ಮಾಡೋಕ್ಕಾಗಲ್ವಾ? ನಾವು ಮಾಡ್ತಾ ಇಲ್ವಾ? ನಾವೆಲ್ಲ ಧರ್ಮದವ್ರ ಜೊತೆಗಿದ್ದೀವಿ ಅಂತ ಯಾಕೆ ಹೇಳ್ತೀವಿ? ಇವ್ರಿಗೆ ಯಾಕೆ ಆ ತಾಕತ್ತು ದಮ್ ಇಲ್ಲ? ಹೇಳಲ್ಲ. ಇವ್ರ ತಾಕತ್ತು ದಮ್ ಇದ್ರೆ ಯಾಕೆ ಅಲ್ಪಸಂಖ್ಯಾತರನ್ನ ಇವರು ಓಲೈಸ್ಕೊಂತ ಕೆಲಸ ಮಾಡಬಾರ್ದು? ಯಾಕೆ ನಮ್ಮ ದೇಶದಲ್ಲಿ ಹುಟ್ಟಿಲ್ವಾ? ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ವಾ? ಮತ್ತೆ ಇವತ್ತು ಹೋಗಿ ನೋಡಿ, ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ, ಸಂಗ್ರಾಮದಲ್ಲಿ ಅತ್ಯಂತ ಹೆಚ್ಚಿನ ಯೋಧರು, ಈ ದೇಶಕ್ಕೆ ಇವತ್ತು ಜೀವವನ್ನು ಕೊಟ್ಟಂಥವ್ರು ಯಾರಿದ್ರೆ ಅದು ಅಲ್ಪಸಂಖ್ಯಾತರು. ಇವರು ಓದಬೇಕು, ಇಂಡಿಯಾ ಗೇಟ್ ಮೇಲೆ ಬರೆದಿದ್ದಾರೆ, ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಹುತಾತ್ಮರಾಗಿದ್ದಾರೆ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಅಂತ. ಅರ್ಥ ಮಾಡ್ಕೊಂಡಿದ್ದೇನೆ. ಒಂದು ಧರ್ಮವನ್ನು ವಿರೋಧ ಕಟ್ಟಿಕೊಂಡು ಒಂದು ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡೋದು. ರಾಮ ಮಂದಿರ ಕಟ್ತೀನಿ, ಬಾಬರಿ ಮಸೀದಿ ಕೆಡುತ್ತೀನಿ, ಈಗ ಹೊಸದು ಅಲ್ಪಸಂಖ್ಯಾತರು ನೀವು ಜಾಸ್ತಿ ಅನುದಾನ ಕೊಡ್ತೀರಿ. ಅಲ್ಪಸಂಖ್ಯಾತರು ಯಾಕೆ ಟಾರ್ಗೆಟ್ ಇವ್ರಿಗೆ? ಅದನ್ನ ಬಿಟ್ಟು ಬಾ ಅಂತ ಹೇಳ್ರಿ. ಇವ್ರಿಗೆ ತಾಕತ್ತು ದಮ್ಮಿದ್ರೆ. ಬಿಜೆಪಿ ಮುಸ್ಲಿಂ ವಿರೋಧಿಗಳು. ಹೌದು, ವಿರೋಧಿಗಳು. ಅದರಲ್ಲಿ ಏನು ಗ್ಯಾರಂಟಿ? ಅಲ್ಲಿ ನಾವೆಲ್ಲ ಜನಾಂಗನ ಪ್ರೀತಿ ಮಾಡ್ತೀವಿ ರೀ. ನಾವು ಮುಸ್ಲಿಮನ್ನು ಪ್ರೀತಿ ಮಾಡ್ತೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ನಾವು ಪ್ರೀತಿ ಮಾಡ್ತೀವಿ, ಹಿಂದುಳಿದ ವರ್ಗದವ್ರನ್ನ ಪ್ರೀತಿ ಮಾಡ್ತೀವಿ, ಎಲ್ಲ ವರ್ಗದವ್ರನ್ನೂ ಪ್ರೀತಿ ಮಾಡ್ತೀವಲ್ಲ ನಾವು. ರೈತರನ್ನ ನಾವು ವಿರೋಧ ಮಾಡ್ತೀವ? ರೈತ ಸಾಲ ಮನ್ನಾ ಮಾಡಿದ್ದು ನಾವು, ಬಡವರಿಗೆ ಅನ್ನಭಾಗ್ಯ ಕೊಟ್ಟಿದ್ದು ನಾವು. ಇವ್ರೇನಾರು ಕೊಟ್ರ? ಇವತ್ತು ಈಗ ನಮ್ಮ ಯೋಜನೆಯನ್ನ ಕಾಪಿ ಮಾಡ್ತಾ ಇದ್ದಾರೆ ಇವ್ರು, ನರೇಂದ್ರ ಮೋದಿ ಅವರು. ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇಲ್ವಾ? ಈ ಡೆಲ್ಲಿಯಲ್ಲಿ ಏನ್ ಮಾಡಿದ್ರು, ಹರಿಯಾಣದಲ್ಲಿ ಏನ್ ಮಾಡಿದ್ರು, ಮತ್ತೆ ಇವ್ರು ಯಾಕೆ ಕಾಪಿ ಮಾಡ್ಬೇಕು ನಮ್ಮ ಯೋಜನೆಗಳನ್ನ? ಏನು ಒಂದೇ ವರ್ಗಕ್ಕೆ ನಮ್ಮ ಗ್ಯಾರಂಟಿಗಳು ಕೊಡ್ತಾ ಇದ್ದೀವ? ಏನು ಮುಂದೆ ಉಳಿದ ವರ್ಗಕ್ಕೆ ಇಲ್ವಾ ಅಂತ ಹೇಳಿ ಕೊಡ್ತಾ ಇದ್ದೀವ? ಎಲ್ಲ ವರ್ಗಕ್ಕೂ ಲಾಭ ಆಗ್ತಾ ಇದೆಯಲ್ಲ ಇವತ್ತು. ಇವರು ಧರ್ಮದ ಆಧಾರದ ಮೇಲೆ ಬಿಟ್ಟು ಭಾರತೀಯ ಜನತಾ ಪಕ್ಷದವರು, ಅದಕ್ಕೆ ಕೇಳಿದ್ವಿ, ದೇಶದಲ್ಲಿ ಹುಟ್ಟಿದಿರಾ ನೀವು? ಇಲ್ವಾ? ಈ ದೇಶದ ಪ್ರಜೆ ಆಗಿದ್ದರೆ ಇದನ್ನು ಮಾತಾಡಬಾರ್ದು. ನಮ್ಮ ದೇಶದ ತತ್ವ ಸಿದ್ಧಾಂತ ಏನು? ಜಾತ್ಯತೀತ ರಾಷ್ಟ್ರ. ಫಸ್ಟ್ ಅದಕ್ಕೆ ಒಪ್ಕೋಬೇಕಾ?
ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟಿದೆಯಾ? ಭಾರತದ ಸಂವಿಧಾನ, ಪವಿತ್ರವಾದ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಸಂವಿಧಾನವನ್ನು ಒಪ್ಪಿಕೊಂಡು ನಾವು ಪ್ರಮಾಣವನ್ನು ಮಾಡ್ತೀವಿ ಅಂದಮೇಲೆ ಮುಗಿದೋಯ್ತು. ಸಂವಿಧಾನದ ವಿರೋಧ ಮಾತಾಡಬಾರ್ದು. ಇವ್ರು ಮಾತಾಡುವಂಥದ್ದು ಸಂವಿಧಾನದ ವಿರುದ್ಧ. ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡೋದು ಸಂವಿಧಾನದ ವಿರುದ್ಧ ಅಲ್ವಾ? ಸಂವಿಧಾನದಲ್ಲಿ ಇಲ್ವಾ? ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾರೆ, ಟಿಪ್ಪು ಸುಲ್ತಾನ್ ವಿರೋಧಿ. ಯಾವುದಾದ್ರೂ ಒಂದು ದೇಶದ ಇವತ್ತು ಸಂವಿಧಾನದಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರ ಇದೆ ಅಂದರೆ ಯಾಕಿದೆ ಅನ್ನೋದನ್ನು ಬಿ ಜೆ ಪಿಯವರು ಅರ್ಥ ಮಾಡ್ಕೋಬೇಕು. ಯಾಕೆ ಹಾಕಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು? ಅವ್ರ ಬಗ್ಗೆ ಮತ ಅಂದ, ಅವನು ಮಾತೆತ್ತಿರೆ ಅವನು ಹಿಂದೂ ವಿರೋಧಿ, ಹಿಂದೂಗಳನ್ನ ಅಷ್ಟು ಕೊಲೆ ಮಾಡಿದ. ಇವ್ರಿಗೆ ತಾಕತ್ತು ದಮ್ಮಿದ್ರೆ ಸಂವಿಧಾನದಲ್ಲಿ ಕಿತ್ತಾಕಕ್ಕೆ ಹೇಳ್ರಿ ಇವ್ರಿಗೆ. ಇವ್ರದೇ ಸರ್ಕಾರ ಇದೆಯಲ್ಲ ಕೇಂದ್ರ ಸರ್ಕಾರದಲ್ಲಿ, ಆ ಪುಟವನ್ನು ಕಿತ್ತಾಕ್ರಿ. ತಾಕತ್ತು ದಮ್ಮಿದ್ರೆ ಸಂವಿಧಾನವನ್ನು ಬದಲಿ ಮಾಡ್ರಿ, ನೋಡ್ತೀವಿ ಈ ದೇಶದಲ್ಲಿ. ಹೇಳ್ತೀರಾ? ಇವರು ಲೋಕಸಭಾ ಸದಸ್ಯರು ಹೇಳಿದ್ರಲ್ಲ, ಯಾರು ಹೆಗಡೆ, ಅನಂತ್ ಕುಮಾರ್ ಹೆಗಡೆ ಮನೇಲಿ ಕೂತಾನಲ್ಲ ಇವತ್ತು. ಸಂವಿಧಾನನೇ ಕಿತ್ತಾಕ್ಬಿಡ್ತೀವಿ. ಇಲ್ಲೊಬ್ಬ ಯಾವನೋ ಜಯಸೂರ್ಯ ಏನೋ ಸೂರ್ಯ ಸುಟ್ಟಾಕ್ಬಿಡ್ತೀವಿ ಅಂತ. ಏನು ಇವ್ರ ಅಪ್ಪನ ಮನೆ ಆಸ್ತಿನ ಸುಟ್ಟಾಕ ನಾವು ಕೈಯಲ್ಲಿ ಬಳಿ ತೊಟ್ಕೊಂಡು ಕುಂತೀವ? ಈ ದೇಶದ ಪ್ರಜೆಗಳು ನಾವು. ಈ ದೇಶದ ಸಂವಿಧಾನವನ್ನು ಮುಟ್ಟಿದ್ರೆ ಈ ದೇಶದ ಅಶಾಂತಿ ಕ್ರಾಂತಿಯನ್ನು ನೋಡ್ಬೇಕಾಗತ್ತೆ. ಮತ್ತೊಂದು ಕ್ರಾಂತಿ ಸಂವಿಧಾನವನ್ನು ಮುಟ್ಟಿದ್ರೆ. ನಾವೆಲ್ಲ ಸಂವಿಧಾನದ ಅಡಿಯಲ್ಲಿ ಪ್ರಜೆಗಳಾಗಿ ನಡೆಯುವಂಥವ್ರು, ಸಮಾನತೆಯನ್ನು ಕಂಡಂಥವ್ರು, ಅದನ್ನು ಒಪ್ಕೊಂಡು ನಡೆಯುವಂಥವ್ರು ಆಗಬೇಕು. ಬರೇ ಧರ್ಮದ ಆಧಾರದ ಮೇಲೆ ಸಂವಿಧಾನದ ವಿರುದ್ಧ ಮಾತಾಡುವಂಥದ್ದು ಭಾರತೀಯ ಜನತಾ ಪಕ್ಷದವರು ಬಿಡೋದು ಒಳ್ಳೇದು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ನಿಮ್ದು ಇನ್ನೊಂದು ಡೈಲಾಗ್ ನೆನಪಿದೆ, ಮತ್ತೆ ಬರ್ತೀವಿ ಅಂತ ಹೇಳಿ. ಈಗ ಬಂದ ಮೇಲೆ ಎಷ್ಟು ಜನಕ್ಕೆ ಬೆಂಡೆತ್ತಿದ್ರಿ ಅಂತ? ಅದೇ ಮತ್ತೆ ಬರ್ತೀವಿ ಅಂತ ಹೇಳಿದಂಥದ್ದು ಉದ್ದೇಶ. ಮತ್ತೆ ನಾವು ಅಭಿವೃದ್ಧಿ ಮಾಡೋದಕ್ಕೆ ಬರ್ತೀವಿ ಅಂತ ಹೇಳಿದ್ದೆ. ಆದರೆ ಸಹಜವಾಗಿ ಮಾತಾಡೋ ಬರದಲ್ಲಿ ಐತಿ ಒಬ್ಬೊಬ್ಬರದು ಬಿಜೆಪಿ ಅವ್ರದ್ದು ಅಂತೂ ಹೇಳಿದ್ದೆ. ಯಾಕಂದ್ರೆ ಅಷ್ಟು ಉರುಣಿಗೆ ಆಗಿದೆ ಅವ್ರದ್ದು. ಇದು ಕೆಲವಷ್ಟು ಕಾಲ ಅದೇ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರೆ. ಇದು ಕೇಳಿದಿರಿ? ಕೇಳಿದಿರಿ. ಸೊಸೆನೂ ಅತ್ತೆ ಆಗಲೇಬೇಕು. ಈಗ ಈಗ ನಾನು ಸೊಸೆ ಇದ್ದೆ, ಅತ್ತೆ ಆಗಿದ್ದೀನಿ. ಈಗ ನಿಮ್ದು ಅತ್ತೆ ಕಾಲ. ಇವರು ನನಗೂರದಂಥ ಅತ್ತೆ ಬಗ್ಗೆ ನಾನು ನೋಡೋದು ಬೇಡವಾ ಇವಾಗ? ಹೌದೌದು, ಈಗ ಸರಿಯಾಗಿ ಮಾಡ್ತಾ ಇದ್ರು ಒಬ್ಬೊಬ್ಬರಿಗೆ. ಅಲ್ಲಲ್ಲ, ಅದು ಆಗ್ಲೇಬೇಕು. ಕಾಲದ ನಿಯಮ ಅಂತ. ಆ ನಿಯಮಗಳ ತಕ್ಕ ಎಲ್ಲ ನಡೀತಾ ಇರ್ತಾವೆ. ಓಕೆ ಸರ್, ನಿಮ್ಮ ರಾಜಕೀಯ ಕನಸು ಏನಂತ ಹೇಳಿ? ಮುಂದೆ ಈಗ ಶಾಸಕರಾಗಿರಿ, ನಿಗಮ ಮಂಡಳಿ ಅಧ್ಯಕ್ಷರಾದ್ರಿ, ಮುಂದೆ ಯಾವ ರೀತಿ ಇರಲಿದೆ ಅಂತ ನಿಮ್ಮ ಕನಸು? ಆಸೆಗಳಿದ್ದಾವೆ. ನಮ್ಮ ತಂದೆಯವರಂತೆ ನಾನು ಕೂಡ ಒಬ್ಬ ಒಳ್ಳೆ ನಾಯಕನ ಆಗಬೇಕು, ಜನರ ಸೇವೆ ಮಾಡಬೇಕು, ಜನರ ಮಧ್ಯೆ ಗುರುತಿಸ್ಕೊಂಡು ನಡಿಬೇಕು, ಜನರಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಒಳ್ಳೆಯದನ್ನು ಬಯಸಬೇಕು. ಒಂದೇ ಉದ್ದೇಶ. ಕೆಟ್ಟ ಉದ್ದೇಶಗಳನ್ನು ನಾನು ಹೊಂದಿಲ್ಲ, ಹೊಂದೋದು ಇಲ್ಲ. ನನ್ನ ಆಲ್ವೇಸ್ ಐ ಆಮ್ ಪಾಸಿಟಿವ್ ಅಂತ ಹೇಳ್ತೀನಿ ನಾನು. ಏನೇ ಆಗಲಿ, ಸೋತ್ರು ಪಾಸಿಟಿವ್, ಗೆದ್ದರು ಪಾಸಿಟಿವ್, ಐ ಆಮ್ ಆಲ್ವೇಸ್ ಪಾಸಿಟಿವ್, ಐ ವಿಲ್ ಬಿ ಪಾಸಿಟಿವ್. ನನ್ನ ಉದ್ದೇಶಗಳಿದ್ದಾವೆ. ನಾನು ಮಂತ್ರಿ ಆಗಬೇಕು ಅಂತ ಕನಸು ಕಂಡಿದ್ದೀನಿ. ಅದು ನಮ್ಮ ತಂದೆಯ ಸ್ವರೂಪಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೇ ನಾನು ಸಚಿವನ ಆಗ್ಬೇಕಂತ ಬಯಸಿದಂಥವ್ರು. ನೋಡೋಣ, ಕಾಲಗಳಿದೆ, ಇನ್ನೂ ಅವಕಾಶಗಳಿದ್ದಾವೆ. ಸಮಯಕ್ಕೆ ಕಾಯನ, ಸಮಯ ಬಂದಾಗ, ಅವಕಾಶ ಬಂದಾಗ ಖಂಡಿತವಾಗಿ ನಾನು ಆಗ್ತೀನಿ ಅನ್ನೋದು ಭರವಸೆಯಲ್ಲಿ ನಾನು ಇದ್ದೀನಿ. ವೀಣಾ ವಿಜಯಾನಂದ ಕಾಶ್ಯಪ್ನವರು ಲೋಕಸಭಾ ಸದಸ್ಯರು ಮಾಡಬೇಕಂತ ತುಂಬ ಕನಸಿತ್ತು, ತುಂಬ ಓಡಾಟವನ್ನು ಕೂಡ ಮಾಡಿದ್ರಿ. ಆದರೆ ಕೊನೆಗಳಿಗೆ ಅಲ್ಲಿ ಟಿಕೆಟ್ ಸಿಗಲಿಲ್ಲ. ಅವ್ರ ರಾಜಕೀಯ ಭವಿಷ್ಯ ಹೇಗಿರಲಿದೆ ಅಂತ? ಪಾಪ ಪ್ರಯತ್ನ ಮಾಡಿದ್ಲು, ನಾನು ಕೂಡ ಪ್ರಯತ್ನ ಮಾಡಿದೆ. ಅನಿವಾರ್ಯ, ಪಕ್ಷದ ನಿರ್ಧಾರ ಮುಂದೆ ನಾವೆಲ್ಲರೂ ಚಿಕ್ಕರು. ಪಕ್ಷ ಅನ್ನೋದು ಬಹಳ ದೊಡ್ಡದು. ಆ ಪಕ್ಷದ ನಿರ್ಧಾರಕ್ಕೆ ನಾವು ತಲೆ ಬಾಗ್ತೀವಿ. ಖಂಡಿತವಾಗಿ ಅವಳಿಗೆ ಅವಕಾಶ ಇದೆ, ಮುಂದೆ ಬರೋ ದಿನಗಳಲ್ಲಿ ಅವಕಾಶ ಇದೆ. ನಮ್ಮ ಪಕ್ಷ ಕೂಡ ಗಮನ ಹರಿಸಿದೆ. ಅವಳು ನಿರಂತರವಾಗಿ ಜನರ ಮಧ್ಯೆ ಕಾರ್ಯವನ್ನು ನಡೆಸಿಕೊಂಡು ನಡೀತಾ ಇದ್ದಾಳೆ. ಖಂಡಿತವಾಗಿ ಪಕ್ಷ ಅದಕ್ಕೆ ಅವಳಿಗೆ ಒಂದು ಸ್ಥಾನಮಾನ ಕೊಟ್ಟೇ ಕೊಡುತ್ತೋ ವಿಶ್ವಾಸವಾಗಿ. ಕ್ಷೇತ್ರದ ಅಭಿವೃದ್ಧಿ ಕನಸು ಹೇಗೆ ರೀತಿ ಇರುತ್ತಂತೆ ಸರ್? ಈ ಸಾರಿ ವಿಶೇಷವಾಗಿ ಕೆಲವಷ್ಟು ಗುರಿಯನ್ನು ನಾನು ಅಂದ್ಕೊಂಡಿದ್ದೀನಿ. ಸಂಪೂರ್ಣವಾಗಿ ನೀರಾವರಿ ಮಾಡಬೇಕು ನನ್ನ ಮತಕ್ಷೇತ್ರವನ್ನು. ಈಗಾಗಲೇ ನಮ್ಮ ತಂದೆಯವರು ಸಚಿವರಿದ್ದಾಗ, ಹಿಂದೆ ನಮ್ಮ HK ಪಾಟೀಲ್ ಸಾಹೇಬರು ಏನು ಜಲಸಂಪನ್ಮೂಲ ಸಚಿವರಿದ್ದಾಗ 5.84 TMC ನೀರಾವರಿಯನ್ನು ಕೊಟ್ಟು, ಅವರ ಅವಧಿಯಲ್ಲಿ ಸುಮಾರು 14,000 ಹೆಕ್ಟರ್ ಕಾಲುವೆ ಮುಖಾಂತರ ನೀರಾವರಿಯನ್ನು ಕೊಟ್ಟಿದ್ವಿ, ಫ್ಲೋ ಇರಿಗೇಷನ್. ನಾನು ಬಂದ ಮೇಲೆ 60,000 ಎಕರೆ ಭೂಮಿಗೆ ಹನಿ ನೀರಾವರಿ, ಇಸ್ರಾಯೇಲ್ ಮಾದರಿಯ ಒಂದು ಪ್ರಾಯೋಗಿಕವಾಗಿ ಒಂದು ಹನಿ ನೀರಾವರಿಯನ್ನು ಕೂಡ ನಾವು ಮಾಡಿದ್ದೀವಿ ನಮ್ಮ ಸರ್ಕಾರದಲ್ಲಿ. ಅದು ನಾವೇ ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಮುಂದೆ ಇವರದು ಇನ್ನೊಂದು ಸ್ವಲ್ಪ ಭೂಮಿ ನಮ್ಮ ರೈತರದು ಉಳಿದಿದೆ. ಆ ಸ್ವಲ್ಪ ಭೂಮಿಯನ್ನು ಕೂಡ ನೀರಾವರಿಯನ್ನು ಮಾಡಬೇಕು ಅಂತ ಕನಸನ್ನು ಹೊಂದಿದ್ದೀನಿ. ಈ ಸಾರಿ ಖಂಡಿತವಾಗಿ ಮಾಡೇ ಮಾಡ್ತೀನಿ. ಓಕೆ ಸರ್, ಡೈರೆಕ್ಟ್ ಆನ್ಸರ್ಸ್ ಒಂದಿಷ್ಟು ಕ್ವೆಶನ್ಸ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಈಸ್ ಎ ಗ್ರೇಟ್ ಲೀಡರ್. ಓಕೆ. ರಾಹುಲ್ ಗಾಂಧಿ
ಈಸ್ ಅ ವಿತ್ ಐಕಾನ್ ಆಫ್ ಅವರ್ ಆಲ್ ದ ವಿತ್ಸ್. ಓಕೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ಅರ್ಥ ಇರಲಾರ್ದ ಪ್ರಧಾನಿ. ಸೋನಿಯಾ ಗಾಂಧಿ. ಒಂದು ಸೊಸೆಯಾಗಿ ಈ ದೇಶಕ್ಕೆ ಬಂದು ಭಾರತ ದೇಶದ ಸಾಂಪ್ರದಾಯವನ್ನು, ಭಾರತ ದೇಶದ ಇತಿಹಾಸವನ್ನು ಅರ್ಥ ಮಾಡಿಕೊಂಡಿರುವಂಥ ನಡೆದಂಥ ಮಹಿಳೆ ಶ್ರೀಮತಿ ಸೋನಿಯಾ ಗಾಂಧಿಯವರು. ಓಕೆ. CM ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಒಬ್ಬ ಅಪ್ರತಿಮ ನಾಯಕ. ಓಕೆ. DCM DK ಶಿವಕುಮಾರ್. ಸಮರ್ಥ ನಾಯಕರು, ಎಲ್ಲರನ್ನೂ ನಿಭಾಯಿಸುವಂಥ ಶಕ್ತಿ ಉಳ್ಳಂಥವ್ರು. ಓಕೆ. ಗ್ಯಾರಂಟಿ ನಿಮ್ಮ ಸರ್ಕಾರದ್ದು. ಗ್ಯಾರಂಟಿಗಳು ಬಡವರಿಗಾಗಿ ಕೊಟ್ಟಿರುವಂಥ ಯೋಜನೆ. ಅದು ಈ ಸರ್ಕಾರ 5 ವರ್ಷಗಳ ಕಾಲ ನಾವು ಇರೋವರೆಗೂ ನಾವು ಈ ಗ್ಯಾರಂಟಿಗಳನ್ನು ಕೊಡ್ತೀವಿ. ರಾಜಕೀಯ ಗುರಿ, ನಿಮ್ಮ ಆಸೆ? ಖಂಡಿತವಾಗಿ ಮಂತ್ರಿ ಆಗೇ ಆಗುತ್ತೆ ಅನ್ನೋದು ವಿಶ್ವಾಸ. BJPಯವರ ಮಾತಿನಂತೆ ಕಾಂಗ್ರೆಸ್ ಮುಸ್ಲಿಮರ ಪರ ಇರುವಂಥ ಸರ್ಕಾರ. BJPಯವರು ಧರ್ಮದ ಆಧಾರದ ಮೇಲೆ ಮಾತಾಡುವುದನ್ನು ಬಿಡಬೇಕು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಯಾವಾಗ? ಆ ಹೋರಾಟ ನಿರಂತರವಾಗಿದೆ. ಖಂಡಿತವಾಗಿ ಈ ಸರ್ಕಾರದಲ್ಲಿ ಒಂದು ಉತ್ತರವನ್ನು ನಾವು ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಪಡಿತೀವಿ. ಅವರಿಗೆ ನಾನು ಭರವಸೆ ಕೊಡ್ತೀನಿ, ಮೀಸಲಾತಿಯನ್ನು ಕೊಡಿಸ್ತೀವಿ ಅನ್ನೋ ಒಂದು ಮಾತನ್ನು. ಓಕೆ. ನಿಮ್ಮ ರಾಜಕೀಯ ಗುರುಗಳು ಯಾರಂತ? ಈ ಸದ್ಯಕ್ಕೆ ನಮ್ಮ ಸಿದ್ದರಾಮಯ್ಯನವರೇ ರಾಜಕೀಯ ನಾಯಕರು. ಓಕೆ. ನಿಮ್ಮದು DK ಬರೋಣ, ಸಿದ್ದರಾಮಯ್ಯ ಬರೋಣ? ನಾನು ಪಕ್ಷದ ಬನ ನಾನು. ಓಕೆ. ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕಂತೇಳಿ ಸದ್ಯಕ್ಕಿದ್ದಾರೆ, ಖಾಲಿ ಆದಾಗ ವಿಚಾರ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂದರ್ಶನಕ್ಕೆ ಸಹಕರಿಸಿದ್ದಕ್ಕಾಗಿ ರಾಜ್ಯ ರಾಜಕಾರಣದ ಬಗ್ಗೆ, ನಿಮ್ಮ ಗ್ಯಾರಂಟಿ ಸರ್ಕಾರದ ಬಗ್ಗೆ, ನಿಮ್ಮ ಕ್ಷೇತ್ರದ ಬಗ್ಗೆ, ಎಲ್ಲದರ ಬಗ್ಗೆ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಇನ್ನಷ್ಟು ನಿಮ್ಮ ಕೆಲಸ ಕಾರ್ಯಗಳು ಹೀಗೆ ಮುಂದುವರಿಯಲಿ. ನಿಮ್ಮ ರಾಜಕೀಯ ಆಸೆ ಏನಿದೆ ಅದು ಕೂಡ ಕೆಲವೇ ದಿನಗಳಲ್ಲಿ ಅಥವಾ ಸದ್ಯದಲ್ಲೇ ನೆರವೇರಲಿ ಅಂತ ನಾವು ಶುಭ ಹಾರೈಸ್ತಾ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಂದರ್ಶನಕ್ಕೆ. ವೀಕ್ಷಕರೇ, ಇದಾಗಿತ್ತು ವಿಜಯಾನಂದ S ಕಾಶ್ಯಪ್ಪನವರ ಸಂದರ್ಶನ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ರಾಜಕೀಯದ ಬಗ್ಗೆ, ಗ್ಯಾರಂಟಿ ಸರ್ಕಾರದ ಬಗ್ಗೆ, ಎಲ್ಲದರ ಬಗ್ಗೆ ನಮಗೆ ತಿಳಿಸಿಕೊಡುವಂತಹ ಕೆಲಸವನ್ನ ಮಾಡಿದ್ರು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV. ನಮಸ್ಕಾರ.